ನಿಮ್ಗೆ ಆಫೀಸ್ಗೆ ಬರಬೇಡ ಅಂತ ಹೇಳಿದ್ರು. ಇಷ್ಟು ದಿನ ನಾವ್ ಏನ್ ಆಗ್ಬಾರ್ದಂತ ಅನ್ಕೊಂಡ್ವೋ ಅದೇ ಆಗೋಯ್ತು ಮಧು. ನಾನೇನ್ ಮಾಡ್ದೆ? ಕಷ್ಟದಲ್ಲಿದ್ದ ಒಬ್ಬ ಹೆಂಗಸಿಗೆ ನಾನು ಸಹಾಯ ಮಾಡ್ದೆ, ಅದು ಕೂಡ ತಪ್ಪ? ಅಷ್ಟಕ್ಕೂ ಏನಾಯ್ತು, ಆಫೀಸ್ಗೆ ಯಾಕೆ ಲೇಟಾಗಿ ಬಂದೆ ಅಂತ ಒಂದೇ ಒಂದು ನಿಮಿಷ ನಿಂತು ಯೋಚನೆ ಮಾಡದೆ ಹೊರಟೋದ್ರ? ಅಟ್ಲೀಸ್ಟ್ ಏನಾಯ್ತು ಅಂತ ಹೇಳೋಣ ಅಂತಂದ್ರೆ ಫೋನ್ ಕೂಡ ಪಿಕ್ ಮಾಡ್ತಿಲ್ಲ. ಆದ್ರೆ ನನ್ನಿಂದ ನಷ್ಟ ಏನೋ ಆಗಿದೆ ಗೊತ್ತು. ನಾನೇನೋ ಸರಿಯಾದ ಟೈಮಿಗೆ ಬಂದಿಲ್ಲ ಸರಿ, ನಾನು ಬರೋವರೆಗೂ ಆಫೀಸಲ್ಲೇ ಇದ್ದಿದ್ರೆ ನಿಜ ಏನು ಅಂತ ಗೊತ್ತಾಗ್ತಿತ್ತು ತಾನೆ. ಆದ್ರೂ ದುರಾದೃಷ್ಟ ನನ್ನ ಕಡೆನೇ ಇದ್ರೆ ಅವ್ರೇನ್ ಮಾಡಕ್ಕಾಗತ್ತೆ? ನನ್ ಮಾತು ಕೇಳ್ದೆ ಯಾಕೆ ಹಾಗೆ ಹೊರಟೋದ್ರು? ನಿಜ ಹೇಳ್ಬೇಕು ಅಂದ್ರೆ ಬಾಸ್ ಮಾಡಿದ್ದು ಒಂದ್ ರೀತಿ ಸರಿನೇ. ಅದು ತುಂಬಾನೇ ಇಂಪಾರ್ಟೆಂಟ್ ಮೀಟಿಂಗ್. ನಾನು ಸರಿಯಾದ ಟೈಮಿಗೆ ಹೋಗಿದ್ದಿದ್ರೆ ಬಾಸ್ ಪ್ರೆಸೆಂಟೇಷನ್ ಕೊಡ್ತಿದ್ರೇನು. ನಾನು ಹೋಗದೆ ಇದ್ದಿದ್ದಕ್ಕೆ ಅಲ್ವಾ ಅಷ್ಟು ದೊಡ್ಡ ಡೀಲ್ ಹೊರಟೋಯ್ತು. ಯಾರಿಗಾದ್ರೂ ಕೋಪ ಬಂದೇ ಬರುತ್ತೆ, ಅದು ಸಹಜನೇ. ಅದರಿಂದ ನನ್ನ ಕೆಲಸ ಹೋಯ್ತು. ಇದರಲ್ಲಿ ಬಾಸ್ದೇನು ತಪ್ಪಿದೆ? ನಾನು ಯಾಕೆ ಈ ಥರ ಬಿಹೇವ್ ಮಾಡಿದೆ? ಮಧು ಯಾಕೆ ಲೇಟಾಗಿ ಬಂದ್ಲು ಅಂತ ಆಫೀಸಲ್ಲೇ ಇದ್ದು ತಿಳ್ಕೋಬೇಕಾಗಿತ್ತು. ಆತರ ಪಟ್ಟು ಬಂದ್ಬಿಟ್ಟೆ ನಾನು. ಕೋಪದಲ್ಲಿ ಮಧುನ ಆಫೀಸ್ಗೆ ಬರಬೇಡ ಅನ್ಬಿಟ್ಟೆ. ನಿಜವಾಗ್ಲೂ ಬರದೆ ಹೋದ್ರೆ ಚೇಚ, ಹಾಗೆಲ್ಲ ಏನಾಗಲ್ಲ. ಮಧು ಅಷ್ಟು ಸೀರಿಯಸ್ ಆಗಿ ಏನು ತಗೊಂಡಿರಲ್ಲ ಬಿಡು. ಒಂದ್ಸರಿ ಫೋನ್ ಮಾಡಿದ್ರೆ ಮಧು ಮೈಂಡ್ ಯಾವ ಕಂಡೀಷನಲ್ಲಿದೆ ಅಂತ ಗೊತ್ತಾಗುತ್ತೆ ಅಲ್ಲ. ಫೋನ್ ಸ್ವಿಚ್ ಆಫ್ ಅಂತ ಬರ್ತಿದ್ಯಲ್ಲ. ಪರವಾಗಿಲ್ಲ, ನನ್ನ ಊಹೆ ಪ್ರಕಾರ ಮಧು ನಾಳೆ ಖಂಡಿತವಾಗ್ಲೂ ಆಫೀಸಿಗೆ ಬರ್ತಾಳೆ. ಏನು ನನ್ನ ಈ ಬುದ್ಧಿ ಎಷ್ಟು ಕಂಟ್ರೋಲ್ ಮಾಡ್ಕೋಬೇಕು ಅನ್ಕೊಂಡ್ರು ಕಂಟ್ರೋಲ್ ಮಾಡ್ಕೊಳಕ್ಕೆ ಆಗ್ತಿಲ್ಲ. ಆ ದೊಡ್ಡ ಮನುಷ್ಯರ ತಪ್ಪೇನೂ ಇಲ್ಲ ಅಂತ ಕನ್ವಿನ್ಸ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡ್ರು ಯಾಕೋ ಕನ್ವಿನ್ಸೇ ಆಗಕ್ಕಾಗ್ತಿಲ್ಲ. ಆದ್ರೂ ಅವ್ರು ಮಾಡಿ ತಪ್ಪಲ್ಲ ಅಂತ ನಾನು ಯಾಕೆ ಅನ್ಕೋಬೇಕು? ನಾನು ನನ್ನ ಕಂಪನಿಯಲ್ಲಿ ಕೆಲಸದಲ್ಲಿ ಜವಾಬ್ದಾರಿಯಿಂದಾನೇ ಇದ್ದೀನಲ್ವಾ. ಅದನ್ನೆಲ್ಲ ಮರ್ತು ಹೋಗಿ ನನ್ನನ್ನ ಕೆಲಸದಿಂದ ತೆಗೆದು ಬಿಟ್ಟಿದ್ದಾರೆ. ಅದು ಆ ಕ್ಷಣಕ್ಕೆ ತಪ್ಪೆ.